ನಿಮಗೆ ಒಂದು ಹೊಸ ಅಪಾರ್ಚುನಿಟಿ ಇದೆ. ಅದು ಮೇನ್ಲಿ ಸ್ಪೆಸಿಫಿಕಲಿ ಫಾರ್ ದ ಟೀಚರ್ಸ್. ಯಾರು ಟೀಚರ್ ರೋಲಿಗೆ ಇಂಟ್ರೆಸ್ಟೆಡ್ ಇದ್ದಾರೆ, ಪ್ಲೀಸ್ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಚೆಕ್ ಮಾಡಿ. ಇದು ಜಾಬ್ ಅಪಾರ್ಚುನಿಟಿ ಇರೋದು, ಫಸ್ಟ್ ಜಾಬ್ ಅಪಾರ್ಚುನಿಟಿ ಇರೋದು ಬ್ಯಾಂಗ್ಳೂರಲ್ಲಿ. ಅದು ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ದ ರೋಲ್ ಇರೋದು ಸೋಷಲ್ ಸೈನ್ಸ್. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೋಷಲ್ ಸೈನ್ಸ್ ಟೀಚ್ ಮಾಡೋದು, ದಯವಿಟ್ಟು ಈ ವಿಡಿಯೋ ನೋಡಿ. ಆರ್ ಇನ್ ಕೇಸ್ ನಿಮಗೆ ಈ ರೋಲ್ ಸುಟೇಬಲ್ ಇಲ್ಲ ಅಂತಂದ್ರೂ ಬೇರೆ ಬೇರೆ ಅಪಾರ್ಚುನಿಟೀಸು ಇದೆ ಬೇರೆ ಸಬ್ಜೆಕ್ಟಿಗೆ. ಸೊ ನೀವು ಈ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಅಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡಿ, ನಿಮ್ದು ಯಾವ ಸಬ್ಜೆಕ್ಟ್ ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅಪ್ಲೈ ಮಾಡಿ. ಅವರು ಮೇನ್ ಕ್ರೈಟೀರಿಯಾ ಏನು ನೋಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಥಿಂಗ್ ಯಾರು ಪೋಸ್ಟ್ ಗ್ರಾಜುಯೇಟ್ ಇನ್ ಹಿಸ್ಟ್ರಿ ಆರ್ BEd ಇನ್ ಹಿಸ್ಟ್ರಿ ಮಾಡಿದ್ದಾರೆ ಅವರಿಗೆ ತಗೋತಾ ಇದ್ದಾರೆ. ಮಿನಿಮಮ್ ಎಕ್ಸ್ಪೀರಿಯನ್ಸ್ 2 years. ಯಾರಿಗೆ ಮಿಡ್ಲ್ ಆರ್ ಸೆಕೆಂಡರಿ ಐದರ್ ಫಿಫ್ತ್ ಟು ಸಿಕ್ಸ್ತ್ ಆರ್ ಸಿಕ್ಸ್ತ್ ಟು ಸೆವೆಂತ್ ಯಾರು ಎಕ್ಸ್ಪೀರಿಯನ್ಸ್ ಇದೆ, ಪ್ರೀವಿಯಸ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಏನು ಮಿಡ್ಲ್ ಸ್ಕೂಲ್ ಸ್ಮಾಲ್ ಸ್ಕೂಲ್ ಆದ್ರೂ ಪರವಾಗಿಲ್ಲ, ಅವರು ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದಾರೆ. ಅಂಡ್ ಸ್ಟ್ರಾಂಗ್ ಕಮ್ಯುನಿಕೇಶನ್ ಅಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್, ಪೇಷನ್ಸ್, ಎಂಪತಿ ಅಂಡ್ ಎಬಿಲಿಟಿ ಟು ಕನೆಕ್ಟ್ ಟು ದ ಸ್ಟೂಡೆಂಟ್ಸ್. ಮೇಜರ್ಲಿ ಏನು ಅಂತಂದ್ರೆ, ಯಾರು ಸ್ಟೂಡೆಂಟ್ಸ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಆದ್ಯತೆ ಇದೆ. ಎಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂದ್ರೆ ಅದನ್ನ ಯಾರು ಕ್ಲಾಸ್ ರೂಮ್ ಹ್ಯಾಂಡಲ್ ಮಾಡಿ, ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ದ ಸ್ಟೂಡೆಂಟ್ಸ್ ಈಸಿಲಿ, ಅಂದ್ರೆ ಯಾರು ಚೆನ್ನಾಗಿ ಹುಡುಗರನ್ನ ಎಕ್ಸ್ಪ್ಲೇನ್ ಮಾಡಿ ಟೀಚ್ ಮಾಡ್ತಾರೆ ಅಂಥವರಿಗೆ ಅವರು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಪ್ರೊಫಿಷಿಯನ್ಸಿ ಇನ್ ಯೂಸಿಂಗ್ ಎಜುಕೇಶನಲ್ ಟೆಕ್ನಾಲಜಿ ಅಂಡ್ ಕ್ಲಾಸ್ ರೂಮ್ ಟೂಲ್ಸ್. ಕ್ಲಾಸ್ ರೂಮ್ ಟೂಲ್ಸು ಈಗಿನ ಯಾವ್ದಾವ್ದು ಟೆಕ್ನಾಲಜಿ, ಎಜುಕೇಶನ್ ಟೆಕ್ನಾಲಜಿ ಬಂದಿದೆ ಅದರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ, ಮಿನಿಮಮ್ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳುವಳಿಕೆ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಿಟ್ಟು ಇಫ್ ದೇ ಹ್ಯಾವ್ ಅ ಗುಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇದೆ ಅಂಡ್ ಲರ್ನಿಂಗ್ ಔಟ್ಕಮ್ಸ್ ಇನ್ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದ್ ಜೊತೆಗೆ ನಾವು ನಮ್ಮನ್ನ ನಾಲೆಜ್ನ ಎನ್ಹಾನ್ಸ್ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಡೈಲಿ ಅವ್ರಿಗೇನು ಟೆಸ್ಟ್ಸ್, ಕ್ವಿಝಸ್, ಪ್ರಾಜೆಕ್ಟ್ಸ್ ವರ್ಕ್ ಅದೆಲ್ಲ ಕೊಟ್ಟು ಸ್ಟೂಡೆಂಟ್ಸಿಗೆ ಆಕ್ಟಿವ್ ಆಗಿ ಇಟ್ಕೋಬೇಕು. ಇಂಡಿವಿಜುವಲ್ ಸಪೋರ್ಟ್, ಐಡೆಂಟಿಫೈ ಅಂಡ್ ಅಡ್ರೆಸ್ ದ ಯೂನಿಕ್ ನೀಡ್ಸ್ ಆಫ್ ಈಚ್ ಸ್ಟೂಡೆಂಟ್ ಅಂಡ್ ಪ್ರೊವೈಡ್ ದ ಸಪೋರ್ಟ್. ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಈಸ್ ಎವ್ರಿ ಇಂಪಾರ್ಟೆಂಟ್. ಅಂದ್ರೆ ಎಲ್ಲರೂ ಸ್ಟೂಡೆಂಟ್ಸ್ಗೆ ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕು. ಪೇರೆಂಟ್ ಅಂಡ್ ಗಾರ್ಡಿಯನ್ ಟೀಚರ್ಸ್ ಮೀಟಿಂಗ್ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡಬೇಕು. ಅಂಡ್ ಸ್ಟೂಡೆಂಟ್ ಎಂಗೇಜ್ಮೆಂಟ್, ಯಾವಾಗಲೂ ಕ್ಲಾಸ್ ರೂಮ್ ಡೈನಮಿಕ್ ಮತ್ತೆ ಇಂಟ್ರಾಕ್ಟಿವ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡೋದು. ಇದೆಲ್ಲ ಮೇನ್ ಕ್ರೈಟೀರಿಯಾ ನೋಡ್ತಾ ಇದ್ರೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಕಂಪ್ನಿ ನೇಮು ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್. ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರ್. ಅದನ್ನ ವೆಬ್ಸೈಟ್ನ ನಾನು ನಿಮಗೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಹೋಗಿ ಅಲ್ಲಿ ಅವ್ರ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿ. ಅವರು ಇಮೇಲ್ ID ಮೆನ್ಷನ್ ಮಾಡಿದರೆ ಅದರಲ್ಲಿ ನಾನು ನಿಮಗೆ ಲಿಂಕ್ನು ಶೇರ್ ಮಾಡ್ತೀನಿ, ನೀವು ಅಪ್ಲೈ ಮಾಡ್ಬೋದು. ಅಂಡ್ ಸೆಕೆಂಡ್ ಇನ್ನೂ ಒಂದು ಜಾಬ್ ಅಪಾರ್ಚುನಿಟಿ, ಅದು ಸೇಮ್ ಟೀಚಿಂಗ್ ಮೆಥಡೇ ಬಟ್ ಅದು ಆನ್ಲೈನ್ ಇದೆ. ದ ಕಂಪ್ನಿ ಅಂತ ಇದೆ, ಯಾವುದಂದ್ರೆ ಬ್ಯಾಂಬಿನೋಸ್. ಅವರು ಆನ್ಲೈನ್ ಭಗವದ್ಗೀತಾ ಎಜುಕೇಟರ್. ಆಮೇಲೆ ನಿಮ್ಗೆ ಭಗವದ್ಗೀತಾ ಬರ್ತಾ ಇದ್ರೆ ಕನ್ನಡದಲ್ಲಿ ಅದನ್ನ ಇಂಗ್ಲಿಷ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು ಆನ್ಲೈನ್. ಇದು ಮನೆಯಿಂದ ಕೂತ್ಕೊಂಡು ಕೆಲಸ ಮಾಡ್ಬೋದು. ಟೈಮಿಂಗ್ಸು ಮೆನ್ಷನ್ ಮಾಡಿದ್ದಾರೆ, 10 to 7 AM IST, ಎನಿ 5 hours. ಓಕೆ, ಇದು ಏನು ವೆಬ್ಸೈಟು ಇದ್ರದ್ದು ಅಂತಂತಂದ್ರೆ ನಾನು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡಿ. ನೀವು ಯಾವ್ಯಾವ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ 4 to 15 years ತನ ಇರ್ತಾರೆ. ಅವರಿಗೆಲ್ಲ ಯಾವ್ದಾವ್ದೋ ಈಗ ಬರೀ ಭಗವದ್ಗೀತಾದೊಂದೇ ಇಲ್ಲ, ಇಂಗ್ಲಿಷ್ ಇದೆ, ಇಂಗ್ಲಿಷ್ ಗ್ರಾಮರ್ ನಿಮ್ಗೆ ಗೊತ್ತಿದ್ರೆ ಅದನ್ನು ಅಪ್ಲೈ ಮಾಡ್ಬೋದು. ಓಕೆ, ಇದು ಕಂಪ್ನಿ ವೆಬ್ಸೈಟ್ ತುಂಬಾ ಚೆನ್ನಾಗಿ ರೇಟಿಂಗ್ ಇದೆ. ಸೊ ನೀವು ಚೆಕ್ ಮಾಡಿ. ಇನ್ ಕೇಸ್ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋದಿತ್ತಂದ್ರೆ ನಿಮ್ಗೆ ಇಂಗ್ಲಿಷ್ ಸ್ವಲ್ಪ ಗೊತ್ತಿದ್ರೆ, ಅಟ್ಲೀಸ್ಟ್ ಮಿನಿಮಮ್ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಕ್ ನಿಮ್ಗೆ ಬರ್ತಾ ಇದ್ರೆ ಇದನ್ನ ನೀವು ಟ್ರೈ ಮಾಡ್ಬೋದು. ಇಟ್ಸ್ ಅ ಪಾರ್ಟ್ ಟೈಮ್ ರಿಮೋಟ್ ಜಾಬ್, ಆನ್ಲೈನ್ ಇಂಗ್ಲಿಷ್ ಎಜುಕೇಟರ್. ಓಕೆ, ದೆನ್ ದ ಮೇನ್ ಸ್ಕಿಲ್ ಸೆಟ್ ಅವ್ರು ಏನ್ ನೋಡ್ತಾ ಇದಾರೆ ಅಂತಂದ್ರೆ,
ನೀವು ಮಕ್ಕಳಿಗೆ ಲೆಸನ್ ಪ್ಲಾನಿಂಗ್ ಆ್ಯಂಡ್ ಎಜುಕೇಷನ್ ಸ್ಕಿಲ್ ಹಾಕೋಬೇಕು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಇರಬೇಕು, ಟೀಚಿಂಗ್ ಎಬಿಲಿಟೀಸು, ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ಸು, ಆನ್ಲೈನ್ ಟೀಚಿಂಗ್ ಆರ್ ಟ್ಯೂಟರ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ ಅಟ್ಲೀಸ್ಟ್ 6 to 1 year ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ ಅಪ್ಲೈ ಮಾಡಿ. ಇನ್ ಕೇಸ್ ಈಗ ಫ್ರೆಶರ್ ಇದ್ರೂ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿತ್ತು ಅಂತಂದ್ರೂ ಅಪ್ಲೈ ಮಾಡಿ. ಗೊತ್ತಾಯ್ತಾ? ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ, 1 second. ವೆಬ್ಸೈಟ್ ಲಿಂಕ್ನು ಶೇರ್ ಮಾಡ್ತೀನಿ ನಿಮಗೆ. ಇದು ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ ಎಲ್ಲಾ ಗ್ರೇಡ್ ಮಕ್ಕಳಿಗೂ ನೀವು ಟೀಚ್ ಮಾಡ್ಬೋದು, level 1 to level 12. ಈ ಏಜಸ್ ಕೊಟ್ಟಿದ್ದಾರೆ ಅವರು, 4 to 6 to 13 to 15 years ವರೆಗೂ ಕೊಟ್ಟಿದ್ದಾರೆ. ಆಮೇಲೆ ಗ್ರೇಡ್ ಬಂದ್ಬಿಟ್ಟು ಪ್ರೈಮರಿ, ಪ್ರೈಮರಿಲಿಂದ 1st grade to 9th grade ತನ ಇದು ಎಕ್ಸ್ಪ್ಲೇನ್ ಮಾಡ್ಬೋದು. ಫೋಕಸ್ ಏನಂದ್ರೆ, ನಿಮಗೆ ಇನ್ ಕೇಸ್ ಫೌಂಡೇಶನ್ ಆಫ್ ಇಂಗ್ಲಿಷ್ ಚೆನ್ನಾಗಿದ್ರೆ, ಮಾತಾಡಕ್ ನಿಮ್ಗೆ ಚೆನ್ನಾಗಿ ಬರ್ತಾ ಇದ್ರೆ, ರೈಟಿಂಗ್ ಚೆನ್ನಾಗಿತ್ತಂದ್ರೆ ಪ್ಲೀಸ್ ಅಪ್ಲೈ ಮಾಡಿ ಇದಕ್ಕೆ. ನೀವು ಮಕ್ಕಳಿಗೆ ಇಂಗ್ಲಿಷು ರೈಟಿಂಗ್ ಹೆಂಗ್ ಮಾತಾಡಬೇಕು, ಹೆಂಗ್ ಬರಿಬೇಕು ಅಂತ ತಿಳಿಸ್ಕೊಡ್ಬೋದು. ಅದ್ರ ಜೊತೆಗೆ ಈಗೆಲ್ಲಾದ್ರೂ ಭಾಷಣ ಮಾಡಕ್ಕೆ ಅಥವಾ ಮಕ್ಕಳಿಗೆ ಹಿಂಜರಿತಾ ಇದ್ರೆ ಈ ಕೋರ್ಸ್ ನಲ್ಲಿ ಅವರು ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಅಪ್ಲೈ ಮಾಡ್ಬೋದು. ನೀವು ಹೆಂಗ್ ಮಾತಾಡ್ಬೇಕು ಜನರ ಜೊತೆಗೆ, ಅಥವಾ ಸ್ಟೇಜ್ ಅಲ್ಲಿ ಇದ್ದಾಗ ಹೆಂಗ್ ಮಾತಾಡ್ಬೇಕು. ಇಫ್ ಸ್ಕೂಲಲ್ಲೇ ನಿಮ್ಗೆ ಏನೋ 15th August 26 January ಸ್ಟೇಜ್ ಅಲ್ಲಿ ಮಕ್ಕಳು ತುಂಬಾ ಹೆದರ್ತಾ ಇರ್ತಾರೆ. ಅವ್ರಿಗೆ ಅಂತ ಹೆದರಿಕೆ ಇರೋ ಮಕ್ಕಳಿಗೆ ನೀವು ಟೀಚ್ ಮಾಡ್ಬೋದು, ಹೆಂಗ್ ಮಾತಾಡ್ಬೇಕು, ಹೆಂಗ್ ಗ್ರಾಮರ್ ಹೆಂಗಿರ್ಬೇಕು. ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಎರಡೂ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಹಿಂಗಾಗಿ ಅದನ್ನ ನೀವು ಚೆಕ್ ಮಾಡಿ ವೆಬ್ಸೈಟ್ನ. ಇನ್ ಕೇಸ್ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಚೆನ್ನಾಗಿದ್ದೀರಾ ಆ ಲ್ಯಾಂಗ್ವೇಜ್ ತಗೊಂಡು ನೀವು ಮನೆಯಲ್ಲೇ ಕುತ್ಕೊಂಡು ಟೀಚ್ ಮಾಡ್ಬೋದು. ಓಕೆ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ಜಾಬ್ ಅಪಾರ್ಚುನಿಟಿಗೆ. ಇದು ಪರ್ಟಿಕ್ಯುಲರ್ಲಿ ಫಾರ್ ದ ಟೀಚರ್ಸ್ ಅಷ್ಟೇ ಇರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ಇನ್ನ ಬೇರೆ ಡೊಮೈನ್ ಜಾಬ್ ಅಪಾರ್ಚುನಿಟೀಸ್ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.